ಸಮಾಜ ವಿಜ್ಞಾನ 9ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 4 ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇದು, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ 1336. ಮಧುರಾ ವಿಜಯಂ ಬರೆದ ಕವಿತ್ರಿ ಗಂಗಾದೇವಿ. ಮೂರನೇದು, ಪ್ರೌಢ ದೇವರಾಯನ ಅಥವಾ ಎರಡನೇ ದೇವರಾಯನ ಮಂತ್ರಿ ಲಕ್ಕನ್ನ ದಂಡೇಶ. 4, ಅಮುಕ್ತ ಮಾಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಶ್ರೀಕೃಷ್ಣ ದೇವರಾಯ. 5, ಬೀದರಿನಲ್ಲಿ ಮದರ್ಸಾವನ್ನು ಸ್ಥಾಪಿಸಿದವನು ಮಹಮ್ಮದ್ ಗವಾನ್. ಕಿತಾಬೆ ನವರಸ್ ಗ್ರಂಥವನ್ನು ಬರೆದವನು 2ನೇಯ ಇಬ್ರಾಹಿಂ ಆದಿಲ್ ಶಾ. ಈ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ. 7, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ರಾಜ್ಯ ಮನೆತನಗಳನ್ನು ಹೆಸರಿಸಿ. ಉತ್ತರ: ಸಂಗಮ, ಸಾಳ್ವ, ತುಳುವ, ಅರಬಿಡು. ಪ್ರಶ್ನೆ ಸಂಖ್ಯೆ 8, 2ನೇಯ ಅಥವಾ ಪ್ರೌಢದೇವರಾಯನ ಸಾಧನೆಗಳೇನು? 2ನೇ ಅಥವಾ ಪ್ರೌಢದೇವರಾಯ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ಶ್ರೇಷ್ಠ ದೊರೆಯಾಗಿದ್ದನು. ಪ್ರಮುಖ ಸಾಧನೆಗಳು: ಒರಿಸ್ಸಾದ ಗಜಪತಿ ವಂಶದ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವಿಳುಯನ್ನು ಗೆದ್ದನು. ಗಡಿ ಪ್ರದೇಶದ ರಾಜರನ್ನು ಅಡಗಿಸಿ ಸಾಮ್ರಾಜ್ಯದ ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿಯವರೆಗೆ ವಿಸ್ತರಿಸಿದನು. ಕೇರಳವನ್ನು ಗೆದ್ದು ಕೇರಳದ ಹಾಗೂ ಶ್ರೀಲಂಕಾದಿಂದ ಕಪ್ಪು ಕಾಣಿಕೆಗಳನ್ನು ಸ್ವೀಕರಿಸಿದನು. ಇದರಿಂದ ದಕ್ಷಿಣ ಪಥದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು. ಬಹಮನಿ ಸುಲ್ತಾನ ಅಹಮದ್ ಶಾನನ್ನು ಸೋಲಿಸಿ ಮುದುಗಲ್ ಮತ್ತು ಬಂಕಾಪುರಗಳನ್ನು ವಶಪಡಿಸಿಕೊಂಡನು. ದಳಪತಿ ಲಕ್ಕನ್ನ ದಂಡೇಶನ ಮೂಲಕ ಯಶಸ್ವಿ ನೌಕಾ ವಿಜಯ ಯಾತ್ರೆ ನಡೆಸಿದನು. ಧಾರ್ಮಿಕ ಸಹಿಷ್ಣುತೆಯನ್ನು ಪಾಲಿಸಿ ಮಸೀದಿ, ಜೈನ ಮತ್ತು ವೈಷ್ಣವ ದೇವಾಲಯಗಳನ್ನು ನಿರ್ಮಿಸಿದನು. ಕಲೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿ ತನ್ನ ಆಸ್ಥಾನದಲ್ಲಿ ಡಿಂಡಿಮ ಮತ್ತು ಲಕ್ಕನ್ನ ದಂಡೇಶರಂತಹ ಪಂಡಿತರನ್ನು ಆಶ್ರಯಿಸಿದನು. ಅವನ ಕಾಲದಲ್ಲಿ ವೀರಶೈವ ಸಾಹಿತ್ಯ ಮತ್ತು ಸಂಪ್ರದಾಯ ಪುನರ್ಜೀವನಗೊಂಡಿತು. ಪ್ರಶ್ನೆ ಸಂಖ್ಯೆ 9, ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ. ಉತ್ತರ: ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ವಿಜಯನಗರ ಸಾಮ್ರಾಜ್ಯವು ಅನೇಕ ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳನ್ನು ಎದುರಿಸುತ್ತಿತ್ತು. ಅವುಗಳೆಂದರೆ ರಾಜ್ಯದ ಒಳಗೆ ಮತ್ತು ಹೊರಗೆ ಜಟಿಲವಾದ ಸಮಸ್ಯೆಗಳು ಇದ್ದವು. ಹೊಸ ಜಲಮಾರ್ಗಗಳ ಮೂಲಕ ಬಂದ ಐರೋಪ್ಯರು ಭಾರತದಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಲು ಆರಂಭಿಸಿದರು. ಬಹಮನಿ ರಾಜ್ಯದ 5 ಶಾಹಿ ಸುಲ್ತಾನರು ವಿಜಯನಗರದ ವಿರುದ್ಧ ಯುದ್ಧಕ್ಕೆ ಸಿದ್ಧರಾಗಿದ್ದರು. ಉಮ್ಮತ್ತೂರಿನ ಸಾಮಂತ ವಿಜಯನಗರದ ವಿರುದ್ಧ ದಂಗೆ ಎಬ್ಬಿಸಿದನು. ಒರಿಸ್ಸಾದ ಗಜಪತಿ ಅರಸು ವಿಜಯನಗರದ ಮೇಲೆ ನಿರಂತರ ಹಗೆತನವನ್ನು ಹೊಂದಿದ್ದನು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10, ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆಗಳೇನು? ಪ್ರಥಮವಾಗಿ ನಾವು ಅರ್ಥವ್ಯವಸ್ಥೆಯನ್ನು ನೋಡೋಣ. ಕೃಷಿಯು ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿದ್ದು ಕೆರೆ, ಕಾಲುವೆ, ಬಾವಿ ಮತ್ತು ಆಣೆಕಟ್ಟುಗಳನ್ನು ನಿರ್ಮಿಸಿ ನೀರಾವರಿಗೆ ಉತ್ತೇಜನ ನೀಡಿದರು. ಜೋಳ, ರಾಗಿ, ಭತ್ತ, ಗೋಧಿ, ಕಬ್ಬು, ಹತ್ತಿ, ತೆಂಗು ಮುಂತಾದ ಬೆಳೆಗಳನ್ನು ಬೆಳೆಯುತ್ತಿತ್ತು. ಕೈಗಾರಿಕೆ ಮತ್ತು ವಾಣಿಜ್ಯ ಅಭಿವೃದ್ಧಿ ಹೊಂದಿದ್ದು ಮೆಣಸು, ಏಲಕ್ಕಿ, ಲವಂಗ, ಶ್ರೀಗಂಧ, ವಜ್ರ ಮುಂತಾದ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದರು. ಭಟ್ಕಳ, ಹೊನ್ನಾವರ, ಮಂಗಳೂರು ಪ್ರಮುಖ ಬಂದರುಗಳಾಗಿದ್ದವು. ಅರಬ್, ಚೀನಾ, ಪೋರ್ಚುಗಲ್ಗಳೊಂದಿಗೆ ವ್ಯಾಪಾರ ನಡೆಯುತ್ತಿತ್ತು. ಚಿನ್ನದ ವರಹ, ಗದ್ಯಾನ, ಪಗೋಡ, ಬೆಳ್ಳಿಯ ತಾರ, ತಾಮ್ರದ ಪನ, ದುಡ್ಡು ಮತ್ತು ಕಾಸು ನಾಣ್ಯಗಳು ಚಲಾವಣೆಯಲ್ಲಿದ್ದವು. ವಿವಿಧ ವೃತ್ತಿ ಆಧಾರಿತ ಜಾತಿಗಳು ಮತ್ತು ಕುಶಲ ಕಲೆಗಾರರು ಸಮಾಜದ ಪ್ರಮುಖ ಸ್ಥಾನ ಪಡೆದಿದ್ದರು. ಮಹಿಳೆಯರಿಗೆ ಗೌರವದ ಸ್ಥಾನವಿದ್ದು ಅರಮನೆಯ ಕಾವಲುಗಾರ್ತಿಯರು ಹಾಗೂ ಮಹಿಳಾ ಕುಸ್ತಿಪಟುಗಳು ಇದ್ದರು. ಹೋಳಿ, ದೀಪಾವಳಿ, ದಸರಾ ಹಬ್ಬಗಳನ್ನು ವೈಭವದಿಂದ ಆಚರಿಸಲಾಗುತ್ತಿತ್ತು.
ಸಂಗೀತ, ನೃತ್ಯ, ನಾಟಕ ಮತ್ತು ಇತರೆ ಲಲಿತ ಕಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಯಿತು. ಎಲ್ಲ ಧರ್ಮಗಳಿಗೆ ಸಮಾನ ಗೌರವ ನೀಡಿ ಧಾರ್ಮಿಕ ಸಹಿಷ್ಣುತೆಯನ್ನು ಬೆಳೆಸಲಾಯಿತು. ಪ್ರಶ್ನೆ ಸಂಖ್ಯೆ 11. ವಿಜಯನಗರದ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಕುರಿತು ಬರೆಯಿರಿ. ಉತ್ತರ: ವಿಜಯನಗರದ ಸಾಮ್ರಾಜ್ಯದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾನ್ ಪೋಷಕರಾಗಿದ್ದರು. ಅವರ ಕಾಲದಲ್ಲಿ ದೇವಾಲಯಗಳು, ಅರಮನೆಗಳು, ಕೋಟೆಗಳು, ಗೋಪುರಗಳು, ಮಹಾಮಂಟಪಗಳು, ಕೆರೆಗಳು, ಕಾಲುವೆಗಳು ಮತ್ತು ಆಣೆಕಟ್ಟುಗಳನ್ನು ನಿರ್ಮಿಸಲಾಯಿತು. ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳ ಬಗ್ಗೆ ಸ್ವಲ್ಪ ನೋಡೋಣ. ಚಾಲುಕ್ಯ, ರಾಷ್ಟ್ರಕೂಟ, ಚೋಳ ಮತ್ತು ಹೊಯ್ಸಳರ ವಾಸ್ತುಶಿಲ್ಪವನ್ನು ಮುಂದುವರೆಸಿದರು. ಎತ್ತರದ ರಾಯಗೋಪುರಗಳು, ವಿಶಾಲವಾದ ಸಭಾಮಂಟಪಗಳು ಮತ್ತು ಕಲ್ಯಾಣ ಮಂಟಪಗಳು ಇವರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳಾಗಿದ್ದವು. ಕಟ್ಟಡಗಳ ನಿರ್ಮಾಣಕ್ಕೆ ಕೆಂಪು ಕಲ್ಲುಗಳನ್ನು ಬಳಸಲಾಗುತ್ತಿತ್ತು. ಅಲಂಕಾರಕ್ಕಿಂತ ಭವ್ಯತೆ ಮತ್ತು ಗಾಂಭೀರ್ಯತೆ ಹೆಚ್ಚಿನ ಮಹತ್ವ ನೀಡಲಾಯಿತು. ಹಂಪಿ ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ದೇವಾಲಯ, ಕಲ್ಲಿನ ರಥ, ಮಹಾನಮ್ಮಿ ದಿಬ್ಬ, ಕಮಲ್ ಮಹಲ್, ಗಜಶಾಲೆ, ರಾಣಿ ಸ್ನಾನಗೃಹ ಪ್ರಮುಖ ಸ್ಮಾರಕಗಳಾಗಿವೆ. ಲಕ್ಷ್ಮೀ ನರಸಿಂಹ, ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ ಹಾಗೂ ಉದ್ದಾನ ವೀರಭದ್ರ ಶಿಲ್ಪಗಳು ಇವರ ಶಿಲ್ಪಕಲೆಯ ಶ್ರೇಷ್ಠ ಉದಾಹರಣೆಗಳಾಗಿವೆ. ಸಂಗೀತ, ನೃತ್ಯ ಮತ್ತು ನಾಟಕ ಕಲೆಗಳಿಗೆ ರಾಜ್ಯಾಶ್ರಯ ದೊರೆತಿತ್ತು. ಪುರಂದರದಾಸರು ಹಾಗೂ ಕನಕದಾಸರು ಕರ್ನಾಟಕ ಸಂಗೀತವನ್ನು ಶ್ರೀಮಂತಗೊಳಿಸಿದರು. ಪ್ರಶ್ನೆ ಸಂಖ್ಯೆ 12. ಮಹಮೂದ್ ಗಾವಾನ್ ಬಹಮನಿ ರಾಜ್ಯದ ಉತ್ತಮ ಪ್ರಧಾನಮಂತ್ರಿ ಹೇಗೆ? ಉತ್ತರ: ಮಹಮ್ಮದ್ ಗಾವಾನನು ಬಹಮನಿ ರಾಜ್ಯದ ಅತ್ಯಂತ ಸಮರ್ಥ ಮತ್ತು ದಕ್ಷ ಪ್ರಧಾನಮಂತ್ರಿಯಾಗಿದ್ದನು. ಇವನು ತನ್ನ ಆಡಳಿತ, ಸೈನಿಕ ಸಾಧನೆಗಳು ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯಿಂದ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು. ನಿಷ್ಠೆ, ನಿಸ್ವಾರ್ಥತೆ ಮತ್ತು ದಕ್ಷತೆಯಿಂದ ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದನು. ಕೊಂಕಣ, ಗೋವಾ, ಬೆಳಗಾವಿ ಮತ್ತು ಕೊಂಡವಿಡು ಪ್ರದೇಶಗಳನ್ನು ಗೆದ್ದು ರಾಜ್ಯವನ್ನು ವಿಸ್ತರಿಸಿದನು. ಆಡಳಿತ ಸುಧಾರಣೆ ಮಾಡಿ ರಾಜ್ಯವನ್ನು 8 ಪ್ರಾಂತಗಳಾಗಿ, ತರಫ್ ಹಾಗೂ 15 ಸರ್ಕಾರಗಳಾಗಿ ವಿಂಗಡಿಸಿದನು. ಬೀದರಿನಲ್ಲಿ ಪ್ರಸಿದ್ಧ ಮದರಸಾ ಮಹಾವಿದ್ಯಾಲಯ ಸ್ಥಾಪಿಸಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದನು. ಆರ್ಥಿಕ, ಆಡಳಿತಾತ್ಮಕ ಮತ್ತು ಸೈನಿಕ ವ್ಯವಸ್ಥೆಯನ್ನು ಬಲಪಡಿಸಿ ಬಹಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾದನು. ಶತ್ರುಗಳು ಕುತಂತ್ರದಿಂದ ಅವನ ಮೇಲೆ ರಾಜದ್ರೋಹದ ಆರೋಪ ಹೊರಿಸಿ 1481ರಲ್ಲಿ ಶಿರಚ್ಛೇದನ ಮಾಡಲಾಯಿತು. ಅವನ ಮರಣದ ನಂತರ ಬಹಮನಿ ರಾಜ್ಯ ದುರ್ಬಲಗೊಂಡು 5 ರಾಜ್ಯಗಳಾಗಿ ವಿಭಜನೆಯಾಯಿತು. 13. ಬಹಮನಿ ಸುಲ್ತಾನರ ಆಡಳಿತ, ಕಂದಾಯ ವ್ಯವಸ್ಥೆಯನ್ನು ತಿಳಿಸಿರಿ. ಉತ್ತರ: ಬಹಮನಿ ಸುಲ್ತಾನರ ಆಡಳಿತವು ಕೇಂದ್ರ, ಪ್ರಾಂತೀಯ ಮತ್ತು ಗ್ರಾಮ ಆಡಳಿತ ಎಂಬ 3 ಹಂತಗಳನ್ನು ಹೊಂದಿತ್ತು. ಸುಲ್ತಾನನು ಆಡಳಿತದ ಮುಖ್ಯಸ್ಥನಾಗಿದ್ದನು. ಮಂತ್ರಿಮಂಡಲವನ್ನು ಮಜ್ಲಿಸೆ ಇಲ್ವಿತ್ ಎಂದು ಕರೆಯಲಾಗುತ್ತಿತ್ತು. ಮೊಹಮ್ಮದ್ ಗಾವಾನನು ರಾಜ್ಯವನ್ನು 8 ಪ್ರಾಂತಗಳು, ತರ್ಫ್ಗಳಾಗಿ ಮತ್ತು 15 ಸರ್ಕಾರಗಳಾಗಿ ವಿಂಗಡಿಸಿದ್ದನು. ಸುಬೇದಾರ್ ಸರ್ಕಾರ ಮುಖ್ಯ ಆಡಳಿತ ಅಧಿಕಾರಿಯಾಗಿದ್ದ. ಪರಗಣಗಳಲ್ಲಿ ಕೋತ್ವಾಲ್, ದೇಶ್ಮುಖ್, ದೇಸಾಯಿ ಅಧಿಕಾರಿಗಳಾಗಿದ್ದರು. ಗ್ರಾಮಗಳಲ್ಲಿ ಪಟೇಲ್, ಕುಲಕರ್ಣಿ ಮತ್ತು ಕಾವಲುಗಾರರು ಆಡಳಿತ ನಡೆಸುತ್ತಿದ್ದರು. ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು. ಕೃಷಿ ಉತ್ಪಾದನೆಯ 3ನೇ ಒಂದು ಭಾಗ ಅರ್ಧದವರೆಗೆ ಭೂಕಂದಾಯವಾಗಿ ವಸೂಲಿ ಮಾಡಲಾಗುತ್ತಿತ್ತು. ಮನೆ, ಗಣಿ, ಹೊಗೆಸೊಪ್ಪು, ಹುಲ್ಲುಗಾವಲು, ವ್ಯಾಪಾರ ಮತ್ತು ವೃತ್ತಿ ಸೇರಿದಂತೆ 50ಕ್ಕೂ ಹೆಚ್ಚು ವಿಧದ ತೆರಿಗೆಗಳು ಇದ್ದವು. ತೆರಿಗೆಯಿಂದ ಬಂದ ಆದಾಯವನ್ನು ಅರಮನೆ, ಸೈನ್ಯ, ಕೋಟೆಗಳು ಮತ್ತು ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸಲಾಗುತ್ತಿತ್ತು.
ಪ್ರಶ್ನೆ ಸಂಖ್ಯೆ 14. ಬಹಮನಿ ಸುಲ್ತಾನರ ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ವಿವರಿಸಿ. ಉತ್ತರ: ಮಸೀದಿಗಳು ಅಧೀನದಲ್ಲಿ ಮಕ್ತಬ್ ಎಂಬ ಶಾಲೆಗಳಿದ್ದವು. ಮದರ್ಸಾಗಳು ಉನ್ನತ ಶಿಕ್ಷಣ ಕೇಂದ್ರಗಳಾಗಿದ್ದವು. ಮೊಹಮ್ಮದ್ ಗವಾನನು ಬೀದರಿನಲ್ಲಿ ಪ್ರಸಿದ್ಧ ಮದರ್ಸಾ ಮಹಾವಿದ್ಯಾಲಯ ಸ್ಥಾಪಿಸಿದನು. ಇಲ್ಲಿ ಖಗೋಳಶಾಸ್ತ್ರ, ಗಣಿತ, ವ್ಯಾಕರಣ, ತತ್ವಶಾಸ್ತ್ರ, ಇತಿಹಾಸ ಮತ್ತು ರಾಜನೀತಿಗಳನ್ನು ಬೋಧಿಸಲಾಗುತ್ತಿತ್ತು. ಬಹಮನಿ ಸುಲ್ತಾನರು ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲಿ ವಾಸ್ತುಶೈಲಿಯಲ್ಲಿ ಅಭಿವೃದ್ಧಿಪಡಿಸಿದರು. ಜಾಮಿಯಾ ಮಸೀದಿ, ಇಬ್ರಾಹಿಂ ರೋಜಾ, ಗಗನ್ ಮಹಲ್, ಆಸಾರ್ ಮಹಲ್, ಬೀದರ್ ಕೋಟೆ ಪ್ರಮುಖ ಸ್ಮಾರಕಗಳಾಗಿವೆ. ವಿಜಯಪುರದ ಗೋಲ್ ಗುಂಬಜ್ ವಿಶ್ವ ಪ್ರಸಿದ್ಧ ಸ್ಮಾರಕವಾಗಿದ್ದು, ಇದರ ವಿಶಾಲ ಗುಮ್ಮಟ ಮತ್ತು ಪ್ರತಿಧ್ವನಿ ವಿಸ್ಪರಿಂಗ್ ಗ್ಯಾಲರಿ ವಿಶೇಷ ಆಕರ್ಷಣೆಯಾಗಿದೆ. ಬಹಮನಿ ಸುಲ್ತಾನರ ಕಾಲದಲ್ಲಿ ವಾಸ್ತುಶಿಲ್ಪವು ಭವ್ಯತೆ, ಕಲಾತ್ಮಕತೆ ಮತ್ತು ಎಂಜಿನಿಯರಿಂಗ್ ನೈಪುಣ್ಯತೆಯ ಹೆಸರು ವಾಸಿಯಾಯಿತು.